ಯಾರ್ಯಾರು ಈ ಮೂರು ದಾರಿ ಸೇರತ್ತೋ ಅಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಗ್ರಹಣದ ಸಮಯದಲ್ಲಿ ಓಡಾಡಬೇಕಾದ್ರೆ ಈ ಮೊಟ್ಟೆ, ನಿಂಬೆಹಣ್ಣು, ನಿಂಬೆಹಣ್ಣಿನೆಲ್ಲ ಗುಂಪಿನೆಲ್ಲ ಚುಚ್ಚಿಬಿಟ್ಟು ಯಾರ್ದಾರ್ದು ಗೊಂಬೆಗಳನ್ನು ಮಾಡಿ ಬಿಸಾಕ್ ಹೋಗಿದ್ರು. ಮೂರು ದಾರಿ ಸೇರೋ ಹತ್ರ ಮಾಡೋ ಪ್ರಯೋಗಗಳಲ್ಲಿ ಕನಿಷ್ಠ ಇಂಪ್ಯಾಕ್ಟ್ ಏನು, ಗರಿಷ್ಠ ಇಂಪ್ಯಾಕ್ಟ್ ಏನು? ಕನಿಷ್ಠ ಅಂತ ಹೇಳಿದ್ರೆ ಒಂದು ಜ್ವರದಿಂದ ಸಾವು ಬರುತ್ತೆ. ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ವಿಚಾರ ಸುಮಾರು ಜನರ ಅನುಭವಕ್ಕೆ ಬಂದಿರುತ್ತೆ. ಯಾರ್ಯಾರು ಈ ಮೂರು ದಾರಿ ಸೇರತ್ತೋ ಅಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಗ್ರಹಣದ ಸಮಯದಲ್ಲಿ ಓಡಾಡಬೇಕಾದ್ರೆ ಈ ಮೊಟ್ಟೆ, ನಿಂಬೆಹಣ್ಣು, ಇಲ್ಲ ಕೆಂಪಗಿರೋ ಏನೋ ಅಕ್ಕಿ, ಇಲ್ಲ ಅಂತ ಅಂದರೆ ಯಾವ್ದಾದ್ರು ಬೊಂಬೆ, ವಿಳೆದೆಲೆ ಮೇಲೆ ಏನೋ ವಿಚಿತ್ರವಾಗಿ ಏನೋ ಆಕಾರ ಇರೋದು ಏನೇನೇನೋ ಇಟ್ಟಿರ್ತಾರೆ, ಮಣ್ಣಿನ ಬೊಂಬೆ, ಅದು ಇದು ಏನೇನೋ ಇಟ್ಟಿರ್ತಾರೆ. ಬಟ್ ಅಸಲಿಗೆ ಈ ಮೂರು ದಾರಿ ಸೇರೋದ್ರ ಕಡೆ ಯಾಕಷ್ಟು ವಿಶೇಷ, ಆಮೇಲೆ ಏನು ಪ್ರಯೋಗ ಆಗತ್ತಲ್ಲಿ ಆ ಮೂರು ದಾರಿಲಿ ಎಸ್ದಿರ್ತಾರಲ್ಲ, ಅದೇನು ದೃಷ್ಟಿನ ಅಥವಾ ಮಾಟ ಮಂತ್ರನ ಅಥವಾ ಏನು, ಅಪ್ಪಿತಪ್ಪಿ ನೀವೇನಾದರೂ ದಾಟಿದ್ರೆ ಅದಕ್ಕೆ ಪರಿಹಾರ ಏನು, ಅದಾದ ಮೇಲೆ ಅದು ಮೊದಲನೇ ಸರಿ ದಾಟ್ದವ್ರಿಗೆ ಮಾತ್ರ ಎಫೆಕ್ಟ್ ಆಗತ್ತಾ ಅಥವಾ ದಾಟ್ತಿದ್ದವ್ರು ಎಲ್ಲರಿಗೂ ಎಫೆಕ್ಟ್ ಆಗತ್ತಾ? ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಗಜೇಂದ್ರ ಜೋಶಿ ಅವರ ಮಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಈ ಮೂರು ದಾರಿಲಿ ಏನಂತದ್ದು ವಿಶೇಷತೆ? ಏನಕ್ಕೆ ಎಲ್ಲರೂ ಮೊಟ್ಟೆ, ನಿಂಬೆಹಣ್ಣು ಎಲ್ಲ ಏನೋ ವಿಚಿತ್ರವಾಗಿ ಪ್ರಯೋಗ ಮಾಡಾಕಿರ್ತಾರಲ್ಲ, ಏನು? ಮೊದಲನೇದಾಗಿ ಮೂರು ದಾರಿ ಬಗ್ಗೆ ವಿಶೇಷವಾಗಿ ತಿಳ್ಕೊಬೇಕು. ಈ ಮೂರು ದಾರಿ ಕೂಡುವಂಥ ರಸ್ತೆ ಇರುತ್ತಲ್ಲ, ಆ ರಸ್ತೆಯಲ್ಲಿ ಕೆಲವೊಂದು ಬಿಟ್ಟು ಹೋಗುವಂಥ ಕೆಲವೊಂದು ಶಕುನಗಳಿರುತ್ತೆ. ಆ ಸರ್ಕಲ್ ಏನಿದೆಯಲ್ಲ, ಆ ಮೂರು ದಾರಿ ಕೂಡುವಂಥ ರಸ್ತೆ, ಅಲ್ಲಿ ಮೂರು ಸಂಗಮ, ಮೂರು ನದಿಗಳು ಆಯಿತಾ, ಈಗ ಮೂರು ಏನಾದರೂ ಸರಿ ಮೂರು ಜಾಗ ಸೇರುವಂಥ ಸ್ಥಳದಲ್ಲಿ ಬಹಳ ವಿಶೇಷವಾಗಿರುತ್ತೆ. ಅದಕ್ಕೆ ಸಂಧ್ಯಾ, ನಾವು ಈಗ ರವಿ ಮತ್ತು ಚಂದ್ರ ಮುಳುಗುವಂಥಗಳಿಗೆ ಮತ್ತು ಉದಯವಾಗುವಂಥಗಳಿಗೆ ಸಂಧ್ಯಾಕಾಲ ಅಂತ ಹೇಳಿದ್ವಿ ನಾವು. ಆ ಕಾಲದಲ್ಲಿ ಬಹಳ ವಿಶೇಷ ನಮಗೆ ತಾಂತ್ರಿಕರಿಗೆ ಮತ್ತು ಶಾಸ್ತ್ರದಲ್ಲೂ ಕೂಡ ಬಹಳ ವಿಶೇಷವಾಗಿದೆ. ಸಂಧ್ಯಾಕಾಲದಲ್ಲಿ ಕೂಡ ನಾವು ಗಾಯತ್ರಿ ಮಂತ್ರಗಳೆಲ್ಲ ಮಾಡುವಂಥದ್ದು, ಸೂರ್ಯ ನಮಸ್ಕಾರ, ಗಾಯತ್ರಿ ಮಂತ್ರ ಅನುಷ್ಠಾನಗಳು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಈ ಮೂರು ದಾರಿ, ಈ ನಮ್ಮ ತಂತ್ರವಿದ್ಯೆಯಲ್ಲಿ ಬಂದಾಗ ಈ ಮೂರು ದಾರಿ ಕೂಡುವಂಥ ರಸ್ತೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಸಂಧ್ಯೆ ಆಗುವಂಥ ರಸ್ತೆ ಅದು. ಕೆಲವೊಂದು ಶಕ್ತಿಗಳು ಆ ಸರ್ಕಲಲ್ಲಿ ಇರುತ್ತೆ, ಆ ರಸ್ತೆಯಲ್ಲಿ, ಸರ್ಕಲಲ್ಲಿ ಮತ್ತು ಆ ಸೇರುವಂತಹ ಜಾಗದಲ್ಲಿ ಬಹಳ ವಿಶೇಷವಾಗಿರುತ್ತೆ. ಯಾತಕ್ಕೋಸ್ಕರ ಈ ನಾವು ಏನು ಪ್ರಯೋಗ ಮಾಡಿದ್ರು ಮನೆಯಲ್ಲಿ ಈ ನಿಂಬೆಹಣ್ಣು ಹೊಡೆಯೋದು, ಅಥವಾ ಏನೋ ಮೊಟ್ಟೆ ಬಿಸಾಕೋದು, ಅಥವಾ ಕೆಂಪು ನೀರನ್ನು ಬಿಡುವಂಥದ್ದು, ಯಾವುದೋ ರಕ್ತ ಹಾಕುವಂಥದ್ದು, ಮತ್ತು ಕೆಂಪು ಉಂಡೆ ಮಾಡಿ ಇಡುವಂಥದ್ದು, ಮತ್ತು ಯಾವುದೋ ಒಂದು ತಟ್ಟೆಯಲ್ಲಿ ಏನೇನೋ ತಂದು ಹಾಕುವಂಥದ್ದು, ಮತ್ತು ಇದೆಲ್ಲನೂ ಕೂಡ ನಾವು ನೋಡಬಹುದು. ಕೆಲವೊಬ್ಬರು ದೃಷ್ಟಿಗೋಸ್ಕರ ಮಾಡ್ತಾರೆ ಅದನ್ನು. ಅಂದರೆ ಕೆಲವೊಬ್ಬರು ಬಾಲಗ್ರಹ ಇರ್ತಾರೆ, ಒಬ್ಬರಿಗೆ ಬಾಲಗ್ರಹ ಮಾಡಿರ್ತಾರೆ, ಮಕ್ಕಳು ಚಂಡಿ ಹಿಡಿದಿರುತ್ತೆ, ಅವರೆಲ್ಲ ಕೆಂಪು ನೀರಲ್ಲಿ ಮತ್ತು ಯಾವುದೋ ದೃಷ್ಟಿ ಹೋಗಲಿ ಅಂಥೇಳಿ ಕೆಂಪು ನೀರಲ್ಲಿ ನಿವಾಳಿಸ್ಬಿಟ್ಟು ಮೂರು ದಾರಿಯಲ್ಲಿ ಎರಚ್ತಾರೆ. ಎರಡನೇದು ಏನೇನು ಮಾಡ್ತಾರೆ, ಒಬ್ಬೊಬ್ಬರು ಮನೆಯಲ್ಲಿ ಅನಾರೋಗ್ಯ ಪರಿಸ್ಥಿತಿ ಇರುತ್ತೆ, ಏನೋ ಮಂತ್ರಿಸಿರ್ತಾರೆ, ಅದೆಲ್ಲ ಮಂತ್ರಿಸಿರುವಂಥದ್ದು ಮೂರು ದಾರಿ ಕೂಡ ಬಿಸಾಕ್ತಾರೆ. ಕೆಲವೊಂದು ವಾಮಾಚಾರ ಪ್ರಯೋಗಗಳನ್ನು ಮಾಡ್ತಾರೆ. ನೀವು ನೋಡಿರುವಾಗ ಅಘೋರ ಪ್ರಯೋಗಗಳೆಲ್ಲ ಮಾಡಿದಾಗ ಕೆಲವೊಂದು ನಾವು ಹೀಗೆ ಹಿಂದೆ ಫುಟೇಜ್ಗಳಲ್ಲಿ ನೋಡ್ತಿದ್ದೆ ನಾವು. ಯಾವುದೋ ಒಂದು ಜಾಗ ಅಂತ ಗೊತ್ತಿಲ್ಲ, ಆ ಜಾಗದಲ್ಲಿ ನಿಂಬೆಹಣ್ಣಿನ ಮೇಲೆಲ್ಲ ಗುಂಡು ಪಿನ್ನೆಲ್ಲ ಚುಚ್ಚಿಬಿಟ್ಟು ಆಯಿತಾ, ಯಾರ್ದಾರ್ದು ಗೊಂಬೆಗಳನ್ನು ಮಾಡಿ ಬಿಸಾಕ್ ಹೋಗಿದ್ರು. ನಾವು ಇದೆಲ್ಲ ನೋಡಿರ್ತೀವಿ, ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಇಂತಹ ವಾಮಾಚಾರ ಕ್ರಿಯೆಗಳು, ಅವಿಚಾರ ಪ್ರಯೋಗಗಳು ಇದೆಲ್ಲನೂ ಮಾಡಿದಾಗ ಅದನ್ನು ಯಾರಾದರೂ ಸ್ಪರ್ಶ ಮಾಡಿದ್ರೆ, ಮುಟ್ಟಿದ್ರೆ ಅವ್ರಿಗೆ ಖಂಡಿತವಾಗಲೂ ತಾಕತ್ತೆ, ಅದರ ಎಫೆಕ್ಟ್ ಅವ್ರಿಗೆ ಆಗುತ್ತೆ. ಒಂದು ಪ್ರಾಣಿಗಳ ಮೇಲೂ ಕೂಡ ಇದನ್ನು ಪ್ರಯೋಗ ಮಾಡಿ ಬಿಡ್ತಾಯಿದ್ರು ಮುಂಚೆ. ಕೆಲವೊಂದು ಕಟಕ ಪ್ರಯೋಗ ಅಂತ ನೀವು ಕೇಳಿರ್ತೀರ, ಕಟಕ ಪ್ರಯೋಗಗಳನ್ನು ಮಾಡ್ತಿದ್ರು, ಅದು ಬಹಳ ಘೋರ ಪ್ರಯೋಗಗಳು. ಸರ್ಪಗಳ ಮೇಲೆ ಪ್ರಯೋಗ ಮಾಡ್ತಿದ್ರು, ಮತ್ತು ಇನ್ನೊಂದು ಕೆಲವೊಂದು ನೀಚ ಪ್ರಾಣಿಗಳ ಮೇಲೂ ಕೂಡ, ಹಂದಿ ಮೇಲೆ, ಕೋಣದ ಮೇಲೆ ಇಂತಹ ಪ್ರಯೋಗಗಳ ಮಾಡಿ ರಕ್ತಗಳನ್ನು ಅಲ್ಲಿ ಪೂರ್ಣವಾಗಿ ರಸ್ತೆಯಲ್ಲಿ ಮೇಲೆ ಹಾಕ್ಬಿಟ್ಟು ಹೋಗ್ತಿದ್ರು, ಕೋಳಿಗಳ ಮೇಲೆ. ಇಂತಹ ಪ್ರಯೋಗಗಳು ಮಾಡಿದಾಗ ಅದನ್ನು ಯಾರು ಸ್ಪರ್ಶ ಮಾಡ್ತಿದ್ರು,
ಅಥವಾ ಅದನ್ನು ಯಾರಾದರೂ ತಾವು ಆ, ಏನೋ ಒಂದು ವಿಚಾರಕ್ಕೆ ಮುಟ್ಟೋದು ದಾಟೋದು ಅಥವಾ ಏನೋ ಒಂದು ಆಕಸ್ಮಿಕವಾಗಿ ಆಗುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಅನಾರೋಗ್ಯ ಪರಿಸ್ಥಿತಿ ಆಗಿರ್ಬೋದು, ಅಥವಾ ದರಿದ್ರತನ ಆಗಿರ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು, ಏನಾದರೂ ಒಂದು ಸಮಸ್ಯೆ ಅವ್ರಿಗೆ ಬರ್ತಾ ಹೋಗ್ತಾ ಇರ್ತದೆ. ಇವಾಗ ಆ ವಸ್ತುಗಳನ್ನ ಮೊದಲನೇ ಸರಿ ದಾಟ್ತವ್ರಿಗೆ ಮಾತ್ರ ಪ್ರಾಬ್ಲಮ್ ಅಥವಾ ಒಂದು ದಾರಿ ಅಂದ್ರೆ ಸುಮಾರು ಜನ ಹೋಗ್ತಿರ್ತಾರೆ, ಹೋದವ್ರದ್ದು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ? ಹೋಗೋರಿಗೆಲ್ಲರಿಗೂ ಪ್ರಾಬ್ಲಮ್ ಆಗಲ್ಲ. ಸ್ಪಷ್ಟ ಯಾರು ಸ್ಪರ್ಶ ಮಾಡ್ತಾರೆ, ಯಾರು ಅದನ್ನು ಮುಟ್ತಾರೆ, ಯಾರ ಮೇಲೆ ಪ್ರಯೋಗ ಮಾಡಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತದಲ್ಲ. ಗುರುಗಳು, ಇವಾಗ ಏನೋ ಆಕಸ್ಮಿಕವಾಗಿ ಯಾರೋ ಗೊತ್ತಿಲ್ಲ ಮೊದಲನೇ ಸರಿ ದಾಟ್ಬಿಟ್ರು, ಪರಿಹಾರ ಏನು? ಇದಕ್ಕೆಲ್ಲ ಕೆಲವೊಂದು ಪರಿಹಾರ ವಿಧಿವಿಧಾನಗಳಿದೆ. ಆಯಿತಾ? ಇದಕ್ಕೆಲ್ಲ ಉಚ್ಚಾಟನ ಪ್ರಯೋಗ ಒಂದಾಗಿರಬಹುದು, ಕೆಲವೊಂದು ಮಂತ್ರಗಳು ಮತ್ತು ತಂತ್ರಗಳು, ಇದಕ್ಕೆ ಆದಂಥ ಕೆಲವೊಂದು ಅನುಷ್ಠಾನಗಳಂತ ಬರುತ್ತೆ. ಮೊದಲು ಆ ವ್ಯಕ್ತಿಗೆ ಏನು ಪ್ರಯೋಗ ಮಾಡಿ ನಾಟಿದೆ, ಯಾವ ಪ್ರಯೋಗ ನಾಟಿದೆ, ಮಾರಣ ಕ್ರಿಯೆಲಾಗಿದೆಯಾ ಅಥವಾ ವಶೀಕರಣ ಕ್ರಿಯೆಲಾಗಿದೆಯಾ ಅಥವಾ ಏನಾದರೂ ಬೇರೆ ಪ್ರಯೋಗಗಳ ಪ್ರೇತ ಬಾಧೆಗಳಾಗಿದೆಯಾ, ಅದೆಲ್ಲ ನೋಡಬೇಕಾಗುತ್ತೆ ನಾವು. ಅದೆಲ್ಲ ನೋಡಿ ನೆಕ್ಸ್ಟ್ ಕ್ರಿಯೆಗಳನ್ನು, ಸಾಧನ ವಿಧಿವಿಧಾನಗಳನ್ನು ಮಾಡಿ ಪರಿಹಾರ ಮಾರ್ಗಗಳನ್ನು ಮಾಡಿಕೊಡ್ತೀವಿ ನಾವು. ಆ ಮೂರು ದಾರಿ ಸೇರೋ ಹತ್ರ ಇವಾಗ ಒಬ್ರಿಗೆ ಏನೋ ದೃಷ್ಟಿ ಹಿಡ್ದಿರತ್ತೆ ಅಥವಾ ಅವ್ರಿಗೇನೋ ಪ್ರಯೋಗ ಮಾಡಿರೋದನ್ನ ದೃಷ್ಟಿ ನಿವಾರಿಸಿ ಅಲ್ಲಿ ಹಾಕಿದಾಗ ಅದು ಯಾವ ಒಬ್ಬ ವ್ಯಕ್ತಿ ದಾಟ್ತಾನೋ ಅವ್ರಿಗೆ ಟ್ರಾನ್ಸ್ಫರ್ ಆಗತ್ತೆ ಅದು. ಹೌದು. ಅಂದರೆ ಈಗ ಆ ವ್ಯಕ್ತಿಯಲ್ಲಿದ್ದಂಥ ದೋಷ ರಸ್ತೆ ಸಂಧಿಕಾಲದ್ದು ಸೇರಿರುತ್ತೆ. ಆ ವ್ಯಕ್ತಿ ಬೇರೆ ವ್ಯಕ್ತಿ ಯಾರಾದರೂ ಬಂದು ಪ್ರವೇಶ ಮಾಡಿದಾಗ ಅವನಿಗೆ ಕಟ್ಟಿಟ್ಟು ಅದಕ್ಕೆ ನೋಡಿ, ನಾವು ಭಾಳಷ್ಟು ರಸ್ತೆಗಳನ್ನು ನೋಡಿರ್ತೀವಿ ನಾವು. ಆಗಿರೋ ಜಾಗದಲ್ಲೇ ಎಷ್ಟೋ ಜಾಗದಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ಅಮಾವಾಸ್ಯೆ ಟೈಮಲ್ಲಿ ಆಗಿರ್ಬೋದು, ಹುಣ್ಣಿಮೆ ಟೈಮಲ್ಲಿ, ಈ ಕಾಲಭೈರವಾಷ್ಟಮಿ ಟೈಮಲ್ಲಿ ಬಹಳಷ್ಟು ಆಗಿರೋ ಸಮಯದಲ್ಲೇ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಸಾವು ನೋವುಗಳಾಗ್ತಾ ಇರುತ್ತೆ. ಅದೇ ಜಾಗದಲ್ಲಿ ಆಗಿರುತ್ತೆ. ಇಂತಕ್ಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಅಂಥ ಶಕ್ತಿ ಇರುತ್ತೆ. ಆಯಿತಾ? ಪ್ರೇತಗಳಾಗಿರ್ಬೋದು, ಅಥವಾ ನಾವು ಕೆಲವೊಂದು ಆ ಶಕ್ತಿಯನ್ನು ನಿಗ್ರಹ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ದೊಡ್ಡ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಮುಂಚೆ ಆ ರಸ್ತೆ ಬಹಳ ಚೆನ್ನಾಗಿರುತ್ತೆ, ಓಡಾಡುವಂಥ ರಸ್ತೆ ಆಗಿರುತ್ತೆ. ಇಂಥ ಪ್ರಯೋಗಗಳೆಲ್ಲ ಮಾಡಿದಾಗ ಆ ರಸ್ತೆಯಲ್ಲಿ ಯಾರೂ ಬರೋರು ಇರೋಲ್ಲ, ಬಿಕೋ ಅಂತ ಇರುತ್ತೆ. ನೀವು ಅಬ್ಸರ್ವೇಷನ್ ಮಾಡಿರ್ಬೇಕಾದಲ್ಲ. ಆಯಿತಾ? ಬಿಕೋ ಅಂತ ಇರುತ್ತೆ, ಒಂಥರ ರಾಹು ಕಡೆ ಅಲ್ಲೆಲ್ಲ ಪ್ರಾಣಿಗಳು ಹೋಗ್ಬೇಕಾದ್ರೂ ಬಿಕೋ ಅಂತ ಅಳುವಂಥದ್ದು, ನಾಯಿಗಳು, ಬೆಕ್ಕು ಆ ರಸ್ತೆಗೆ ಹೋದರೆ ಸಾಕು ಅಳುವಂಥದ್ದು, ಆ ಕರ್ಕಶ ನಾದಗಳವೆಲ್ಲ, ಅದೆಲ್ಲನೂ ಕೂಡ ಸೂಚನೆಗಳಿದೆಲ್ಲ. ಓಕೆ ಗುರುಗಳೀಗ ಆ ಒಂದು ಮೂರು ದಾರಿ ಸೇರೋ ಹತ್ರ ಮಾಡೋ ಪ್ರಯೋಗಗಳಲ್ಲಿ ಕನಿಷ್ಠ ಇಂಪ್ಯಾಕ್ಟ್ ಏನು, ಗರಿಷ್ಠ ಇಂಪ್ಯಾಕ್ಟ್ ಏನು, ಯಾವ ಪ್ರಯೋಗಗಳನ್ನ ಅಲ್ಲಿ ಮಾಡಿ ಇದು ಮಾಡ್ಬೋದು ಅಂತ? ಕನಿಷ್ಠ ಅಂತ ಹೇಳಿದ್ರೆ ಒಂದು ಜ್ವರದಿಂದ ಸಾವವರೆಗೂ ಬರುತ್ತೆ. ಹೌದಾ? ಖಂಡಿತವಾಗಲು ಒಂದು ಜ್ವರದಿಂದ ಆ ವ್ಯಕ್ತಿಯ ಸಾವವರೆಗೂ ಕೂಡ ಹೋಗ್ಬೋದು. ಹುಚ್ಚನಾಗಿ ಅಲದಾಡಬಹುದು. ಆಯಿತಾ? ಅನಾರೋಗ್ಯ ಹಿಡಿದು ಹಾಸಿಗೆ ಹಿಡಿಬಹುದು ಮತ್ತು ಅವರ ಮನೆಯಲ್ಲಿ ದರಿದ್ರ ವಾತಾವರಣ ಸೃಷ್ಟಿಯಾಗಬಹುದು. ಆ ಮನನೇ ಕಾರ್ಯ ಮಾಡುವಂಥ ಪರಿಸ್ಥಿತಿ ಬಂದರೂ ಬರಬಹುದು. ಇಂತಹ ಸಮಸ್ಯೆಗಳು ಬಹಳಷ್ಟು ವಿಧಾನದಲ್ಲಿ ಕಾಡುತ್ತೆ. ಅದಕ್ಕೋಸ್ಕರನೇ ಯಾರೂ ಕೂಡ ಇಂತಹ ಕಾರ್ಯಗಳನ್ನು ಮೂರು ದಾರಿ ಕೊಡುವಂಥ ರಸ್ತೆಯಲ್ಲಾಗಿರ್ಬೋದು, ಸೇರುವಂಥ ರಸ್ತೆಯಲ್ಲಾಗಿರ್ಬೋದು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಆದಂಥ ಕೆಲವೊಂದು ಜಾಗಗಳಿರುತ್ತೆ. ಆಯಿತಾ? ಅದಕ್ಕೆ ಆದಂಥ ಹರಿಯೋ ನದಿ ಇರುತ್ತೆ, ಸ್ಮಶಾನ ಇರುತ್ತೆ, ಅಲ್ಲೂ ಹೋಗಿ. ಆಯಿತಾ? ಮೂರು ದಾರಿ ಕೊಡುವಂಥ ರಸ್ತೆಯಲ್ಲಿ ಮಾಡಿ, ಆಯಿತಾ? ನಿಮ್ಮ ದರಿದ್ರವನ್ನು ಬೇರೆಯವ್ರಿಗೆ ಅಂಟಿಸಿ, ಆಯಿತಾ? ಆ ದರಿದ್ರದಿಂದ ಅವ್ರ ಬಳಿಗೆ ಆ ಶಾಪ ತಗೊಳ್ಳೋದು ಅವ್ರಿಗೇ. ಗುರುಗಳೇ, ನಾವು ಈಗ ಮುಂದಿನ ವಿಡಿಯೋಲಿ ತಾರಾಪೀಠದ ಬಗ್ಗೆ ವಿಚಾರಣೆಯನ್ನು ಮಾಡೋಣ. ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದಾಗಲಿ.